ನಮಸ್ಕಾರ ಗೆಳೆಯರೇ, ಎಲ್ರಿಗೂ NSS ಕರಿಯರ್ ಅಕಾಡೆಮಿ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಡಿಯರ್ ಸ್ಟೂಡೆಂಟ್ಸ್, ಈ ಆಗಸ್ಟ್ 5 ತಾರೀಕು ಹೊಸ ಬ್ಯಾಚ್ ಮಾಡ್ಕತ್ತೀವಿ. ಎಲ್ರಿಗೂ ಸ್ವಾಗತ. ಯಾರ್ಯಾರು ಇಂಟ್ರೆಸ್ಟ್ ಇದ್ದರೂ ಬಹಳ ಬೇಗ ಅಡ್ಮಿಷನ್ ತಗೋಬೇಕು. ಓಕೆ, ಲೆಟ್ಸ್ ಕಮ್ ಟು ಪಾಯಿಂಟ್. ಇವತ್ತಿನ ಅಧ್ಯಯನ ಭೂಗೋಳಶಾಸ್ತ್ರ. ಭೂಗೋಳಶಾಸ್ತ್ರ ಅಂದರೆ ಜಿಯೋಗ್ರಫಿ. ನಾವು ಈ ಜಿಯೋಗ್ರಫಿ ಹೆಂಗೆ ಅಧ್ಯಯನ ಮಾಡಬೇಕು ಅಂತಂದ್ರೆ ಸ್ವಲ್ಪ ಸೈನ್ಸ್ ಹಿಡ್ಕೊಂಡು ಅಧ್ಯಯನ ಮಾಡಿದ್ರಲ್ರಿ ಜಿಯೋಗ್ರಫಿ ಭಾಳ ಚಂದ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಜಿಯೋಗ್ರಫಿದಾಗ ಏನು ಓದ್ತಿರ್ತೀವಿ ಅಂತಂದ್ರಲ್ಲ, ಲಾವಾ ಅದ, ಇಟ್ ಈಸ್ ಇನ್ ಸೆಮಿ ಲಿಕ್ವಿಡ್ ಫಾರ್ಮ್. ಓಕೆ, ಇಟ್ ಈಸ್ ವಿ ರೀಡ್ ಇನ್ ದಿ ಜಿಯೋಗ್ರಫಿ. ಅದನ್ನು ನಾವು ಸ್ವಲ್ಪ ವೈಜ್ಞಾನಿಕವಾಗಿ ನೋಡೋಣ. ಲಾವಾ ಯಾಕೆ ಲಿಕ್ವಿಡ್ ಫಾರ್ಮ್ದಾಗ ಅದ, ಅದು ಫಿಸಿಕ್ಸ್ದಾಗ ಬರ್ಬೇಕಾಗ್ತದೆ. ಸರ್, ಮಣ್ಣು ಕಲ್ಲು ನಿಂತಾಗ್ಯದ, ಕಲ್ಲು ಮಣ್ಣಾಗ್ಯದ, ಕಲ್ಲು ಹೋಗಿ ಮಣ್ಣು ಆಗ್ತದ, ಮಣ್ಣು ಹೋಗಿ ಕಲ್ಲಾಗುತ್ತೆ. ಇಲ್ಲಿ ವೆದರಿಂಗ್ ಆಫ್ ರಾಕ್ ಅಂತ ಕರಿತೀವಿ. ಇಲ್ಲಿ ನಾವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ತೊಗೋಬೇಕಾಗ್ತದ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ರೀಡ್ ಮಾಡಿದಾಗ ಇಲ್ರಿ ಕಲ್ಲು ಹೋಗಿ ಮಣ್ಣು ಯಾಕಾಯ್ತು, ಮಣ್ಣು ಹೋಗಿ ಕಲ್ಲು ಯಾಕಾಯ್ತು ಅನ್ನೋದು ಗೊತ್ತಾಗ್ತದೆ. ಆಯ್ತಾ? ಹೀಗೆ ಅನೇಕ ಭೌಗೋಳಿಕ ವಿಷಯಗಳನ್ನ ನಾವು ಈ ವಿಜ್ಞಾನದ ಮೂಲಕ ಅಧ್ಯಯನ ಮಾಡಿದಾಗ ಒಂದು ಆಳವಾದ ಭೌಗೋಳಿಕ ಜ್ಞಾನವನ್ನ ನಮ್ಮ ಹತ್ರ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಎನಿವೆ, ಇವತ್ತಿನ ಈ ವಾಯುಗೋಳದ ಅಧ್ಯಯನವನ್ನ ಆ ವೈಜ್ಞಾನಿಕ ದೃಷ್ಟಿಕೋನದಿಂದಲೇ ಅಧ್ಯಯನ ಮಾಡೋಣ. ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡ್ದಂಗಂತದ, ವಿಜ್ಞಾನವನ್ನು ಅಧ್ಯಯನ ಮಾಡ್ತದ, ಮತ್ತೆ ಎರಡೂ ಸೇರಿದಾಗ ಅದೊಂದು ಅದ್ಭುತ ಜ್ಞಾನ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಏನೇನಿದೆ. ಓಕೆ, ವಾಯುಗೋಳದಲ್ಲಿರುವ ಅನಿಲಗಳ ಪ್ರಕಾರಗಳು ಮತ್ತು ಅವುಗಳ ಪ್ರಮಾಣ. ವಾಯುಗೋಳದಲ್ಲಿ ಏನವರಿ ಅನೇಕ ಅನಿಲಗಳು. ಅವುಗಳಲ್ಲಿ ಮೇಜರ್ ಅನಿಲಗಳು ಯಾವಪ್ಪ ಅಂದ್ರೆ ಇಲ್ರಿ ನೈಟ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಆರ್ಗನ್, ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಓಝೋನ್. ಓಕೆ, ಈ ತರ ಅನಿಲಗಳವ. ಇದರಲ್ಲಿ ವಾಯುಮಂಡಲದಲ್ಲಿ ಅತಿ ಹೆಚ್ಚು ವಿಸ್ತಾರವಾದಂತಹ ಅತಿ ಹೆಚ್ಚು ಅನಿಲ ಯಾವ್ದದ ಸರ್ ಅಂದ್ರಲ್ಲ ನೈಟ್ರೋಜನ್. ಎಷ್ಟದರಿ ಇದು? 78% ಗ್ಯಾಸ್ ಯಾವ್ದರಿ? ನೈಟ್ರೋಜನ್ ಅದ ಎನ್ವೈರ್ಮೆಂಟ್ದಾಗ. ಸರ್, ಯಾಕೆ ಸರ್ ನೈಟ್ರೋಜನ್ ಅತಿ ಹೆಚ್ಚು ಸ್ಪ್ರೆಡ್ ಅದ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕಿಂತಲೂ ಅತಿ ಹೆಚ್ಚು ಯಾವ್ದರಿ? ನೈಟ್ರೋಜನ್ ಅದ. ಯಾಕೆ? ಬಿಕಾಸ್ ಸುಮಾರು ವರ್ಷಗಳ ಹಿಂದೆ ವೋಲ್ಕ್ಯಾನಿಕ್ ಎರಪ್ಷನ್ ಆಯ್ತು. ವೋಲ್ಕ್ಯಾನಿಕ್ ಎರಪ್ಷನ್ ಆದಾಗ ಆ ವೋಲ್ಕ್ಯಾನೋದಿಂದಿಲ್ರಿ ನೈಟ್ರೋಜನ್ ರಿಲೀಸ್ ಆಗ್ಯದ. ನೈಟ್ರೋಜನ್ ರಿಲೀಸ್ ಆಗ್ಯದ. ಹಾಗಾಗಿ ಅಟ್ಮಾಸ್ಫಿಯರ್ದಾಗ ಏನ್ ಬತ್ತು? ಜಾಸ್ತಿ ರೀ ನೈಟ್ರೋಜನ್ ಗ್ಯಾಸ್ ಅತಿ ಹೆಚ್ಚು ಕಂಟೆಂಟ್ ಬತ್ತು. ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಯಾವ್ದ ರೀ? ಆಕ್ಸಿಜನ್. ಸೆಕೆಂಡ್ ಹೈಯೆಸ್ಟ್ ಆಕ್ಸಿಜನ್. ಸೊ ಪ್ರಶ್ನೆ ಕೇಳ್ಬೋದು ನೋಡ್ರಿ, ಸೆಕೆಂಡ್ ಹೈಯೆಸ್ಟ್ ಗ್ಯಾಸ್ ಯಾವುದು, ಥರ್ಡ್ ಹೈಯೆಸ್ಟ್ ಯಾವ್ದ, ಈ ಥರ. ಓಕೆ, ಥರ್ಡ್ ಯಾವ್ದ ರೀ? ಆರ್ಗನ್. ಫೋರ್ತ್ ಯಾವ್ದ ರೀ? ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಫಿಫ್ತ್ ಯಾವ್ದ ರೀ? ಓಝೋನ್. ಓಝೋನ್ ಎಷ್ಟದ ರೀ? 0.0000005%. ವೆರಿ ಲೆಸ್ ಓಝೋನ್ ಗ್ಯಾಸ್ ಇಟ್ ಈಸ್ ದ. ಓಕೆ, ಹೈಯೆಸ್ಟ್ ಯಾವ್ದು ರೀ? ನೈಟ್ರೋಜನ್. ಇದು ಕ್ವಶನ್ ಆಗ್ಯದ ನೋಡ್ರಿ, ಆಫ್ಕೋರ್ಸ್. ಸೊ ಅದಕ್ಕೆ ಹೇಳ್ದ ಹೈಯೆಸ್ಟ್ ಯಾವ್ದು ರೀ? ನೈಟ್ರೋಜನ್. ಸೆಕೆಂಡ್ ಆಕ್ಸಿಜನ್, ಥರ್ಡ್ ಆರ್ಗನ್, ಫೋರ್ತ್ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್, ಫಿಫ್ತ್ ಒನ್ ಓಝೋನ್. ನೈಟ್ರೋಜನ್ ಯಾಕದ ಗೊತ್ತೈತೆ? ವೋಲ್ಕ್ಯಾನಿಕ್ ಎರಪ್ಷನ್ ಅಂತ. ಓಕೆ, ಈಗ ನಾವು ಏನು ಅಧ್ಯಯನ ಮಾಡೋಣ? ಈಗ ನಾವು ಅಟ್ಮಾಸ್ಫಿಯರ್ ಅನ್ನ ಅಂದ್ರೆ ವಾಯುಮಂಡಲವನ್ನ ನಾವು 5 ಭಾಗಗಳಾಗಿ ವಿಂಗಡಣೆ ಮಾಡಿ, 5 ಲೇಯರ್ಗಳಾಗಿ, 5 ಲೇಯರ್ಸ್ ಆರ್ ದೇರ್ ಇನ್ ದಿ ಅಟ್ಮಾಸ್ಫಿಯರ್. ಫಸ್ಟ್ ಲೇಯರ್ ಯಾವ್ದ್ರಿ? ಟ್ರೋಪೋಸ್ಫಿಯರ್. ಸೆಕೆಂಡ್ ಸ್ಟ್ರಾಟೋಸ್ಫಿಯರ್. ಥರ್ಡ್ ಮೆಸೋಸ್ಫಿಯರ್. ಫೋರ್ತ್ ಥರ್ಮೋಸ್ಫಿಯರ್. ಫಿಫ್ತ್ ಎಕ್ಸೋಸ್ಫಿಯರ್. ಹೀಗೆ 5 ಲೇಯರ್ಸ್ ಆರ್ ದೇರ್ ಇನ್ ದಿ ಅಟ್ಮಾಸ್ಫಿಯರ್. ಓಕೆ, ಒಂದೊಂದೊಂದೊಂದು ಅಧ್ಯಯನ ಮಾಡೋಣ. ಫಸ್ಟ್ ಯಾವುದು? ಪರಿವರ್ತನಾ ಮಂಡಲ, ಟ್ರೋಪೋಸ್ಫಿಯರ್. ಪರಿವರ್ತನಾ ಮಂಡಲ ಹೆಸರು ಹೇಳ್ತದ, ಪರಿವರ್ತನೆಗಳಾಗುತ್ತೆ. ಇಲ್ಲಿ ಏನ್ ಪರಿವರ್ತನೆ ಆಗುತ್ತೆ? ಮಳೆ ಬರುತ್ತೆ, ಉಷ್ಣತೆ ಹೆಚ್ಚಾಗುತ್ತೆ, ವಾಯುಭಾರ ಆಗುತ್ತೆ, ಹೈ ಪ್ರೆಷರ್ ಹೆಚ್ಚು ಒತ್ತಡ ಆಗುತ್ತೆ, ಲೋ ಪ್ರೆಷರ್ ಕಡಿಮೆ ಒತ್ತಡ ಆಗುತ್ತೆ. ಹೀಗೆ ಪರಿವರ್ತನೆಗಳಾಗುತ್ತೆ, ಅನೇಕ ಬದಲಾವಣೆಗಳು ಉಂಟಾಗುತ್ತೆ. ಸರ್, ಈಗ ಮಳೆ ಬತ್ತು, ಆಮೇಲೆ ಬಿಸಿಲು ಬಿತ್ತು, ಆಮೇಲೆ ಚಳಿ ಬತ್ತು, ಕಡಿಮೆ ಧಗಿ ಬಿತ್ತು, ಕಡಿಮೆ ಒತ್ತಡ, ಸರ್ ಚಳಿ ಬತ್ತು, ಹೆಚ್ಚು ಒತ್ತಡ. ದಿಸ್ ಆರ್ ಆಲ್ ನ್ಯಾಚುರಲ್ ಫೆನಾಮಿನಾ ಏನವ ನೋಡ್ರಿ, ಚೇಂಜಸ್ಗಳು. ಅವೆಲ್ಲ ಎಲ್ಲತ್ತವ ಪರಿವರ್ತನಾ ಮಂಡಲ. ಅದಕ್ಕೆ ಹೆಸರು ಕೊಟ್ಟಿರೋದು ಪರಿವರ್ತನಾ ಮಂಡಲ ಅಂತ ಹೇಳಿ. ಪರಿವರ್ತನೆಗಳಾಗುತ್ತೆ.
ಕಾನ್ಸ್ಟೆಂಟ್ ಇರಲ್ಲ. ಇದಿಷ್ಟು ಹೀಟ್ ಅಂದ್ರೆ ಕಂಟಿನ್ಯೂಸ್ ಹೀಟ್, ಮಳೆ ಹೊಂಟೋದು ಕಂಟಿನ್ಯೂಸ್, ನೋ, ಇಟ್ ಇಸ್ ಚೇಂಜ್. ಅದಕ್ಕೆ ಏನಂತ ಹೆಸರು ಕೊಟ್ಟಿರೋದಕ್ಕೆ ಪರಿವರ್ತನಾ ಮಂಡಲ, ಟ್ರೋಪೋಸ್ಪಿಯರ್. ಬರ್ದಿ ನೋಡ್ರಿ ಇಲ್ಲಿ, ಮಳೆ, ಮಾರುತ, ಒತ್ತಡ, ಉಷ್ಣಾಂಶ ಮೊದಲಾದ ಅಂಶಗಳು ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ಪರಿವರ್ತನಾ ಮಂಡಲದಲ್ಲಿ. ಸರ್ ಹಾಗಾದ್ರೆ ಇದು ಭೂಮಿಯಿಂದ ಎಷ್ಟು ಕಿಲೋಮೀಟರ್ ಎತ್ತರದಲ್ಲಿದೆ? 8 to 18 ತನ. ಈ ಸರ್ 8 ಅಂದ್ರೆ ಎಲ್ಲಿ ತನ ಸರ್? ಸರ್ ಪೋಲಾರ್ ರೀಜನ್ದಾಗ ಇಟ್ ಈಸ್ ಡಿಫ್ರೆಂಟ್, ಇಕ್ವಟಾರ್ದಾಗ ಡಿಫ್ರೆಂಟ್. ಇಕ್ವಟಾರ್ದಾಗ 8 ಕಿಲೋಮೀಟರ್ ತನ ಅಷ್ಟೇ ಏನದ ಇದ್ರದ್ದು ಟ್ರೋಪೋಸ್ಪಿಯರ್ ರೇಂಜ್ ಅದ. ಓಕೆ, ಸೊ ಪೋಲಾರ್ ರೀಜನ್ ಹೋದಂಗೆ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಇದು ರೇಂಜ್. ಓಕೆ, ಅದಕ್ಕೆ 8 to 18 ಅಂತ ಹೇಳ್ಬೋದು. ಇಟ್ ಈಸ್ ಇನ್ ಇಕ್ವಟಾರ್ ರೀಜನ್, 8 ಕಿಲೋಮೀಟರ್ ತನ ಟ್ರೋಪೋಸ್ಪಿಯರ್ ಇಟ್ ಈಸ್ ಸ್ಪ್ರೆಡ್ ಇನ್ ದಿ ಏರ್. ಓಕೆ ಸರಿ, ಲಕ್ಷಣಗಳು ಇಲ್ಲಿ ಹವಾಮಾನ ಭೂ ಬದಲಾವಣೆ ಆಗುತ್ತಿರುತ್ತದೆ. ಇಷ್ಟೊತ್ತನ ಅದೇ ಹೇಳಿನಿ. ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತದೆ. ಅಫ್ಕೋರ್ಸ್ ನೀವು ಹೆಂಗೆ ಹೈಟಿಗೆ ಹೋಗ್ತಾರ ಉಷ್ಣಾಂಶ ಏನಾಗುತ್ತೆ? ಕಮ್ಮಿ ಆಗುತ್ತೆ. ನಿಮಗೊಂದು ಕ್ವಶನ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಎಷ್ಟು ಎತ್ತರಕ್ಕೆ ಹೋದಾಗ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಮ್ಮಿ ಆಗುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಸರ್ಚ್ ಮಾಡಿ. ಓಕೆ, ಟ್ರೋಪೋಸ್ಪಿಯರ್ ಮುಗಿತು. ಫಸ್ಟ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್. ನಾವೆಲ್ಲ ಮೋಸ್ಟ್ ಇಂಪ್ಯಾಕ್ಟೆಡ್ ಫ್ರಮ್ ದಿಸ್ ಟ್ರೋಪೋಸ್ಪಿಯರ್. ಪರಿವರ್ತನಾ ಮಂಡಲ. ನೆಕ್ಸ್ಟ್ ಸ್ಟ್ರಾಟೋಸ್ಪಿಯರ್. ಓಕೆ, ಸೆಕೆಂಡ್ ಒನ್ ಲೇಯರ್ ಸ್ಟ್ರಾಟೋಸ್ಪಿಯರ್. ಇಟ್ಸ್ ವೆರಿ ಯೂನಿಕ್ ಸ್ಟ್ರಾಟೋಸ್ಪಿಯರ್. ಯಾಕೆ ಸರ್ ಯೂನಿಕ್ ಅಂದ್ರೆ 18 to 50 ಕಿಲೋಮೀಟರ್ ತನ ಇಲ್ರಿ ಏನಿರ್ತದೆ? ಸ್ಟ್ರಾಟೋಸ್ಪಿಯರ್ ಇರ್ತದೆ. ಆಯ್ತಾ? ಇಲ್ಲಿ ಓಝೋನ್ ಅನಿಲ ಇರುತ್ತೆ. ಓಝೋನ್ ವಿಚ್ ಪ್ರೊಟೆಕ್ಟ್ ಅಸ್ ಫ್ರಮ್ ದಿ UV ಸನ್ ರೈಸಸ್, ಅಲ್ಟ್ರಾ ವೈಲೆಟ್ ಸನ್ ರೈಸಸ್ ನಿಂದ ನಮಗೆ ಪ್ರೊಟೆಕ್ಟ್ ಮಾಡೋಂತಹ ಲೇಯರ್ ಏನದ ರೀ? ಓಝೋನ್ ಅಂತ ಹೇಳಿ ಕರಿತೀವಿ ಗ್ಯಾಸ್. ಆ ಗ್ಯಾಸ್ ಯಾವ ಲೇಯರ್ದಾಗ ಅದ ರೀ ಅಂದ್ರಲ್ಲ? ಸ್ಟ್ರಾಟೋಸ್ಪಿಯರ್, ಸಮೋಷ್ಣ ಮಂಡಲದಾಗ ಅದ ನೋಡ್ರಿ. ಕ್ವಶನ್ ಕೇಳ್ಬೋದು ನೋಡ್ರಿ, ಯಾವ ಮಂಡಲದಲ್ಲಿ ಈ ಓಝೋನ್ ಪದರದ ಅಂತ ಹೇಳಿ? ಸಮೋಷ್ಣ ಮಂಡಲ. ಇಂಗ್ಲಿಷ್ನಾಗ ಇಲ್ರಿ, ಸ್ಟ್ರಾಟೋಸ್ಪಿಯರ್, ಓಝೋನ್. ಸರ್ ನೋಡಿ, ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಜಟ್ ವಿಮಾನ ಹಾರಾಡುತ್ತವೆ ಅಂತ ಹೇಳಿ. ಜಟ್ ವಿಮಾನ ಹಾರಾಡುತ್ತವೆ. ಯಾಕೆ ಸರ್ ಜಟ್ ವಿಮಾನ ಟ್ರೋಪೋಸ್ಪಿಯರ್ದಾಗ ಹಾರಾಡಲ್ಲ? ಯಾಕೆ ಜಟ್ ವಿಮಾನ ಸ್ಟ್ರಾಟೋಸ್ಪಿಯರ್ದಾಗ ಹಾರಾಡ್ತಾವ? ವಿಮಾನದ ಬಗ್ಗೆ ತಿಳ್ಕೊರಿ ನೀವು ಫಸ್ಟ್. ಸರ್ ಪ್ರೈವೇಟ್ ಪ್ಲೇನ್ಸ್, ಹೆಲಿಕಾಪ್ಟರ್ಸ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಕಿಲೋಮೀಟರ್ ಮೇಲೆ ಇರ್ತಾವ? 4 ಕಿಲೋಮೀಟರ್ to 5 ಕಿಲೋಮೀಟರ್ ಮ್ಯಾಕ್ಸಿಮಮ್ ಹೈಟ್. ಯಾವ್ಯಾವುದು? ಪ್ರೈವೇಟ್ ಪ್ಲೇನ್ಸ್ಗಳು ಮತ್ತು ಹೆಲಿಕಾಪ್ಟರ್ಸ್ಗಳು. ಅದಕ್ಕೆ ಬಿಟ್ರೆ ಕಮರ್ಷಿಯಲ್ ಪ್ಲೇನ್ಸ್ಗಳು ಇರ್ತಾವ ನೋಡ್ರಿ, ದೊಡ್ಡ ಅವು ಅಪ್ರಾಕ್ಸಿಮೇಟ್ಲಿ 10 ಕಿಲೋಮೀಟರ್ ಹೈಟಿಗೆ ಇರ್ತಾವ. 10 ಕಿಲೋಮೀಟರ್ ಹೈಟಿಗೆ ಇರ್ತಾವ. ಇನ್ನು ಫೈಟರ್ ಪ್ಲೇನ್ಸ್ ಬಂದು ತಿಳ್ಕೊರಿ, ಜಟ್ ಏರೋಪ್ಲೇನ್ಸ್, ಸೂಪರ್ಸೋನಿಕ್ ಜೆಟ್ ಪ್ಲೇನ್ಸ್ಗಳು ಬಂದು ತಿಳ್ಕೊರಿ. ಅವೆಲ್ಲ ಏನವರಿ? ಸಮೋಷ್ಣ ಮಂಡಲ, ಸ್ಟ್ರಾಟೋಸ್ಫಿಯರ್ದ ಬರ್ತದ. ಅಂದ್ರೆ ಏನ್ರಿ? 18 to 50 ಕಿಲೋಮೀಟರ್ ಅಂದ್ರೆ ಅವ್ರದ್ದು 20 ಕಿಲೋಮೀಟರ್ ಹೈಟಿಗೆ ಇರ್ತಾವ ನೋಡ್ರಿ, ಸೂಪರ್ಸೋನಿಕ್ ಇದ್ದು. ಸರ್ ಯಾಕ್ರಿ ಹಿಂಗ ಅಂತಂದ್ರೆ, ನಾವು ಮೇಲ್ಗಡೆ ಹೋದಂತೆ ಟ್ರೋಪೋಸ್ಫಿಯರ್ ದಾಟಿ ಸ್ಟ್ರಾಟೋಸ್ಫಿಯರ್ ಬಂದೆವು, ಆಮೇಲೆ ಮೆಸೋಸ್ಫಿಯರ್ ಬಂದೆವು. ಹೆಂಗ್ ಸ್ಪಿಯರ್ಗಳು ದಾಟಿಸ್ಕೋತೀವಿ ನೋಡ್ರಿ, ಹಂಗ ವಾಯುಮಂಡಲದ ಒತ್ತಡ ಏನಾಗ್ತದ್ರಿ? ಕಡಿಮೆ ಆಗ್ತದ. ಏರ್ ಥಿಕ್ನೆಸ್ ಕಮ್ಮಿ ಆಗ್ತದ. ಹಂಗೆ ಏರ್ ಥಿಕ್ನೆಸ್ ಕಮ್ಮಿ ಆಗ್ತದ, ಹಂಗಂಗ ರೆಸಿಸ್ಟೆಂಟ್ ಪವರ್ ಕಮ್ಮಿ ಆಗ್ತದ. ಹಂಗೆ ರೆಸಿಸ್ಟೆಂಟ್ ಪವರ್ ಕಮ್ಮಿ ಆಗ್ತದ, ಹಂಗಂಗ ಮೂವ್ ಮಾಡೋ ಕೆಪಾಸಿಟಿ ಏನಾಗ್ತದ? ಅಬ್ಜೆಕ್ಟ್ ಅದು ಹೆಚ್ಚಿಗೆ ಆಗ್ತದ. ಈತ ಹೇಳೋದು ಹಂಗ ಈ ಏರ್ ಅಂತ ಕರಿತೀವಿ. ವಾಯುವಿನ ಒತ್ತಡ ಹೆಂಗ್ ಕಮ್ಮಿ ಆಗ್ತದ ಹಂಗಿಲ್ರಿ. ಒಂದು ಆಬ್ಜೆಕ್ಟ್ ಇರ್ತದ, ಒಂದು ವಸ್ತು, ಅಲ್ಲಿ ಸ್ಪೀಡ್ ಹೋಗೋದು ಹೆಚ್ಚಾಗ್ತದ ಕಮ್ಮಿ ಆಗ್ತದ. ಒತ್ತಡ ಕಮ್ಮಿ ಆಯ್ತು ಅಂದ್ರೆ ಸ್ಪೀಡ್ ಹೋಗೋದು ಹೆಚ್ಚಿಗೆ ಆಗ್ತದ. ರೆಸಿಸ್ಟೆಂಟ್ ಅಂದ್ರೆ ಅದಕ್ಕೆ ತಡೆದು ನಿಲ್ಲಿಸುವ ಅಂಶಗಳಲ್ಲಿರಲ್ಲ. ಹಾಗಾಗಿ ಅದೇನು ಈಸಿಯಾಗಿ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತದ. ಅದಕ್ಕೆ ನೋಡ್ರಿ 4 to 5 ಕಿಲೋಮೀಟರ್ ಇವು ನಮ್ಮ ಹೆಲಿಕಾಪ್ಟರ್ ಅದು ಚಾಪರ್ಸ್ ಅವೆಲ್ಲ ಇಲ್ಲಿ 10 ಕಿಲೋಮೀಟರ್ಸ್ ಬಂದೇವು ಅಂತಂದ್ರಲ್ಲ, ಇವು ಯಾವುದು ನಮ್ದು ಕಮರ್ಷಿಯಲ್ ಏರೋಪ್ಲೇನ್ಸ್ಗಳೆಲ್ಲ ಹೋಗ್ತಾವ. ಇಲ್ಲಿ ನಾವು ನೋಡಿದಾಗ ಸಮೋಷ್ಣ ಮಂಡಲ ಸ್ಟ್ರಾಟೋಸ್ಫಿಯರ್ದಾಗ 18 to 50 ಕಿಲೋಮೀಟರ್ ಏನಾದ ನೋಡ್ರಿ, ಅದ್ರ ಒಳಗೆ 20 ಕಿಲೋಮೀಟರ್ ಬತ್ತು ಅಂತಂದ್ರಲ್ಲ, ಇಲ್ಲಿ ಜಟ್ ಏರೋಪ್ಲೇನ್ಸ್ಗಳು ಹೋಗ್ತಾವ ನೋಡ್ರಿ. ಜಟ್ ಏರೋಪ್ಲೇನ್ಸ್
ಸ್ಪೀಡ್ ಹೋತಾವ. ಯಾಕೆ ಸ್ಪೀಡ್ ಹೋತಾವ ಅಂದ್ರೆ ಏರ್ ಥಿಕ್ನೆಸ್ ಏನದ ಇಲ್ಲಿ ಕಮ್ಮದ, ಹಾಗಾಗಿ ರೆಸಿಸ್ಟೆಂಟ್ ಪವರ್ ಕಮ್ಮದ, ಇದು ಈಸಿಯಾಗಿ ಗಾಳಿಯನ್ನ ಸೀಳಿ ಹೋಗ್ಬಹುದು. ಗಾಳಿಯ ಒತ್ತಡ ಇಲ್ಲಿದಕ್ಕ ಅಂತ. ಕ್ಲಿಯರ್? ಜೆಟ್ ಏರೋಪ್ಲೇನ್ ಯಾಕೆ ಸ್ಟ್ರಾಟೋಸ್ಫಿಯರ್ದಾಗ ಹೋಗ್ತಾವ ಅಂದ್ರೆ ಇದೇ ರೀಸನ್ ನೋಡ್ರಿ. ಏರ್ ರೆಸಿಸ್ಟೆಂಟ್ ಕಮ್ಮದ, ಥಿಕ್ನೆಸ್ ಅದ, ಏರ್ ಥಿಕ್ನೆಸ್ ಕಮ್ಮದ. ಕ್ಲಿಯರ್? ಓಕೆ, ಇಟ್ ಈಸ್ ಆಲ್ ಅಬೌಟ್ ಸ್ಟ್ರಾಟೋಸ್ಫಿಯರ್. ಸೆಕೆಂಡ್ ಒನ್ ಲೇಯರ್ ಆಯ್ತು. ಮೂರನೇದು ಬರ್ರಿ, ಮಧ್ಯಂತರ ಮಂಡಲ, ಮೆಸೋಸ್ಪಿಯರ್. ಮೆಸೋಸ್ಪಿಯರ್ ಇದು 50 ಕಿಲೋಮೀಟರ್ ಟು 80 ಕಿಲೋಮೀಟರ್ ತನದ. ಇಲ್ಲಿ ಟೆಂಪರೇಚರ್ ಏನದ್ರಿ ಪೂರ ಡೌನ್ ಅದ ನೋಡ್ರಿ. ಎಸ್, ವಾಯುಮಂಡಲದಲ್ಲಿಯೇ ಅತಿ ಶೀತವಾದಂತಹ ಮಂಡಲ ಮಧ್ಯಂತರ ಮಂಡಲ, ಮೆಸೋಸ್ಪಿಯರ್. ಕೇಳ್ಬೋದು ನೋಡ್ರಿ. ಒನ್ ಆಫ್ ದಿ ಕೋಲ್ಡೆಸ್ಟ್ ಸ್ಪೇರ್ ಯಾವ್ದಪ್ಪ ಅದ್ರಲ್ರಿ ಮಧ್ಯಂತರ ಮಂಡಲ ಲೇಯರ್, 50 ಟು 80 ಕಿಲೋಮೀಟರ್. ಯಾಕೆ ಸರ್ ಇಲ್ಲಿ ಟೆಂಪರೇಚರ್ ಅಷ್ಟೊಂದು ಕಡಿಮೆ ಅದ ಅಂತಂದ್ರಲ್ರಿ, ಸರ್ ಇಲ್ಲಿ ಓಝೋನ್ ಕೂಡ ಇಲ್ಲ. ಓಝೋನ್ ಕೂಡ ಇಲ್ಲ ಸರ್. ಎಲ್ಲಿ ಟೆಂಪರೇಚರ್ ಇರ್ತದೆ ಹೇಳ್ತೀನಿ ಕೇಳ್ರಿ. ಸನ್ಲೈಟ್ ಒಂದು ಆಬ್ಜೆಕ್ಟ್ ಮೇಲೆ ಬಿದ್ದು ಅಥವಾ ಆಟಮ್, ಮಾಲಿಕ್ಯೂಲ್ಸ್, ಕಾಂಪೌಂಡ್ ಒಟ್ಟು ಅವ್ರ ಮೇಲೆ ಬಿದ್ದು ಅವು ಏನಾಗಬೇಕು, ಹೀಟ್ ಆಗಬೇಕು. ಅವಾಗ ಎನ್ವೈರ್ಮೆಂಟ್ದಾಗ ಏನು ಕ್ರಿಯೇಟ್ ಮಾಡ್ತಾವ, ಹೀಟ್ ಕ್ರಿಯೇಟ್ ಮಾಡ್ತಾವ. ಸರ್ ಅಲ್ಲಿ ಆಟಮ್ನು ಇಲ್ಲ, ಮಾಲಿಕ್ಯೂಲ್ಸ್ನು ಇಲ್ಲ, ಕಾಂಪೌಂಡ್ಸ್ಗಳು ಇಂಥ ಯಾವ ಇಲ್ಲ ಸರ್ ರೆಸಿಸ್ಟೆಂಟ್ ಮಾಡಕ್ ಅದಕ್ಕೆ ಸನ್ಲೈಟಿಗೆ. ದೆನ್ ದೇರ್ ಇಸ್ ನೋ ಎನಿ ಆಬ್ಜೆಕ್ಟ್ ಟು ಬಿಕಮ್ ವಾರ್ಮ್, ಬಿಕಮ್ ಹೀಟ್. ಸುತ್ತ ಏನಾಗಿರ್ತದ, ಏನು ಇಲ್ಲ ಅಲ್ಲಿ. ಹಾಗಾಗಿ ಅಲ್ಲಿ ಎನ್ವೈರ್ಮೆಂಟ್ದಾಗ ಏನದ ಕೋಲ್ಡ್ ಜಾಸ್ತಿ ಇದೆ. ಆಯ್ತಾ? ಫಾರ್ ಎಕ್ಸಾಂಪಲ್ ತಿಳ್ಕೊರಿ, ಇದ್ರ ಮೇಲೆ ಸನ್ಲೈಟ್ ಬಿತ್ತು, ಇದ್ರ ಮೇಲೆ ಸನ್ಲೈಟ್ ಬಿದ್ದು ಇದು ಏನಾಗಬೇಕು, ಹೀಟ್ ಆಗಬೇಕು. ಹೀಟ್ ಆಗಿ ಅವಾಗ ಏನ್ ಮಾಡ್ತದ, ಸುತ್ತ ಇರುವಂತಹ ಗಾಳಿಗೆ ಇದು ಏನ್ ಮಾಡ್ತದ, ಹೀಟ್ ಮಾಡ್ತದ. ಸರ್ ಇದು ಇಲ್ಲೇ ಸನ್ಲೈಟ್ ಎಲ್ಲಿ ಬೀಳ್ತದ್ರಿ, ಎಲ್ಲಿ ಬೀಳಲ್ಲ, ಮೂವ್ ಆಗಿ ಹೋಗ್ತದ. ಹಾಗಾಗಿ ಇಲ್ಲಿ ಯಾವುದು ಆಬ್ಜೆಕ್ಟ್ ಇಲ್ಲ, ಹೀಟ್ ಆಗಿಲ್ಲ, ಅದಕ್ಕೆ ಉಷ್ಣತೆ ಇಲ್ಲ, ಶೀತ ಉಂಟಾಗ್ಯದ. ಅದೇ ತರ ಆಬ್ಜೆಕ್ಟ್ ನೋಡಿ. ಈವನ್ ಇನ್ ಮೆಸೋಸ್ಪಿಯರ್ ದೇರ್ ಇಸ್ ನೋ ಓಝೋನ್ ಲೇಯರ್. ಎಸ್, so that it is coldest one layer of the atmosphere, mesosphere, ಮಧ್ಯಂತರ ಮಂಡಲ. ನೆಕ್ಸ್ಟ್ ಬರೋಣ, ಉಷ್ಣತಾ ಮಂಡಲ. ಉಷ್ಣತಾ ಮಂಡಲ ಥರ್ಮೋಸ್ಫಿಯರ್. ದಿಸ್ ಇಸ್ ಫೋರ್ತ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್. ಉಷ್ಣತಾ ಮಂಡಲ ವೆರಿ ಇಂಟ್ರೆಸ್ಟಿಂಗ್. ಉಷ್ಣತೆ ತೀವ್ರವಾಗಿ ಹೆಚ್ಚಿರುತ್ತದೆ. ಉಷ್ಣದ ಪರಿಣಾಮ ಅನಿಲದ ಅಣಿಗಳು ಆಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ. ಹಾಗಾಗಿ ಅದನ್ನ ಆಯಾನು ಮಂಡಲ ಎನ್ನುವರು. ಅಯನೋಸ್ಪಿಯರ್ ಕೂಡ ಕರೀತಾರ ಥರ್ಮೋಸ್ಪಿಯರ್ಕ. ನೋಡ್ರಿ, ವೆರಿ ಇಂಟ್ರೆಸ್ಟಿಂಗ್. ಉಷ್ಣತೆ ತೀವ್ರ ಹೆಚ್ಚಾಗಿರುತ್ತದೆ. ಮೆಸೋಸ್ಪಿಯರ್ದಾಗ ಸರ್ ಉಷ್ಣತೆ ಇಲ್ಲ ಅಂದಿರಿ, ಮೆಸೋಸ್ಪಿಯರ್ ದಾಟ್ ಮ್ಯಾಲ ಹೋದಾಗ ಥರ್ಮೋಸ್ಪಿಯರ್ ಬರ್ತದ, ಅಲ್ಲಿ ನೀವು ಟೆಂಪರೇಚರ್ ಹೆಚ್ಚದ ಅಂತ ಹೇಳ್ತೀರಿ. ಇದು ಹೆಂಗ ಸರ್, ಇದು ಹೆಂಗ? ಸೊ ನೋಡಿ, ಉಷ್ಣದ ಪರಿಣಾಮ ಅನಿಲದ ಅಣುಗಳು ಆಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ. ಹಾಗಾಗಿ ಇದನ್ನು ಆಯಾನು ಮಂಡಲ, ಅಯನೋಸ್ಪಿಯರ್ ಎಂದು ಕರೆಯುತ್ತಾರೆ. ಫಸ್ಟ್ ಇದು ತಿಳ್ಕೊಡ್ರಿ, ಆಯಾನು ಅಂದ್ರೆ ಏನು ಅಂತ ಹೇಳ್ತೀವಿ. ಆಯಾನು ಅಂದ್ರೆ ಏನು ಅಂತಂದ್ರ, ನೀವು ಇದಕ್ಕೆ ಆಟಮ್ ಕಲಿಬೇಕಾಗ್ತದ. ಆಟಮ್, ಒಂದು ಆಟಮ್ ಅದ ತಿಳ್ಕೊರಿ. ಆ ಆಟಮ್ದಾಗ ಏನಿರ್ತದ, ಒಂದು ಆಟಮ್ ಅದ, ಅದ್ರಾಗ ಎಲೆಕ್ಟ್ರಾನ್, ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಇರ್ತಾವ. ಒಂದು ಆಟಮ್ ಅದ ಅಂದ್ರೆ, ಆಟಮ್ ಅಂದ್ರೆ ಕಣದಾಗ ಏನಂತಾರ, ಕಣ. ಕಣ ಅಂತ ಯಾಕೆ ಬತ್ ಹೆಸರ? ಕಣ ಅಂದ್ರೆ ಏನು ಅಂತಂದ್ರೆ, ಯಾವ ಒಂದು ಅಂಶವನ್ನ ನಾವು ಛೇದಿಸೋದಾಗಲೋ ಅಥವಾ ಒಡೆದಾಗಲೋ, ವಿ ಕೆನಾಟ್ ಬ್ರೇಕ್ ಇಟ್, ಅದಕ್ಕೆ ಕಣ ಅಂತ ಕರಿತೀವಿ. ಇಂಗ್ಲಿಷ್ನಾಗ ಆಟಮ್ ಅಂತ ಕರಿತೀವಿ. ಈ ಕಣ ಇಂಥದೊಂದು ವಿಭಾಗಿಸಲು ಆಗದಂತಹ ಅಂಶವನ್ನ ಕಣ ಎಂದು ಕರೆಯುತ್ತಾರೆ ಅಂತ ಹೇಳಿದ್ರೆ ಯಾರು? ಕಣದ ಮಹರ್ಷಿ, ಭಾರತೀಯರು. ಕಣದ ಮಹರ್ಷಿಯರು ಇದನ್ನ ಕಂಡು ಹಿಡಿದ್ರು. ಹಾಗಾಗಿ ಅದಕ್ಕೇನು ಕೊಟ್ರು, ಕಣ ಅಂತ ಹೇಳಿ ಹೆಸರು ಕೊಟ್ರು. ಆ ಕಣಕ್ಕ ಇಂಗ್ಲಿಷ್ ನಂತರ ಆಟಮ್ ಅಂತ ಕರೀತಾರೆ. ಆ ಆಟಮ್ದಾಗ ಏನದ ರೀ ಸರ್ ಅಂತಂದ್ರಲ್ಲ, ಎಲೆಕ್ಟ್ರಾನ್ಸ್ ಅವ, ಪ್ರೋಟಾನ್ಸ್ ಅವ ಮತ್ತು ನ್ಯೂಟ್ರಾನ್ಸ್ ಅವ. ನೋಡ್ರಿ, ಇದು ಎಲೆಕ್ಟ್ರಾನ್ಸ್ ಮತ್ತು ಪ್ರೋಟಾನ್ಗಳಿಗೆ ಮಾತ್ರ ಚಾರ್ಜಿಂಗ್ ಕೆಪಾಸಿಟಿ ಇದೆ. ನ್ಯೂಟ್ರಾನ್ ಇರ್ತದೆ, ಚಾರ್ಜಿಂಗ್ ಆಗಲ್ಲ, ಅದು ನ್ಯೂಟ್ರಲ್ ಆಗಿರ್ತದೆ. ಅದಕ್ಕೆ ನ್ಯೂಟ್ರಾನ್ ಅಂತ ಹೆಸರು ಕೊಟ್ಟಾರ. ಆಯ್ತಾ? ಫಾರ್ ಎಕ್ಸಾಂಪಲ್, ಈ ಆಟಮ್ದಂದು ಎಲೆಕ್ಟ್ರಾನ್ ಹೆಚ್ಚಿಗೆ ಆಗ್ಬೋದು ಅಥವಾ ಕಡಿಮೆ ಆಗಬಹುದು, ಪ್ರೋಟಾನ್ಸ್ ಹೆಚ್ಚಿಗೆ ಆಗ್ಬೋದು ಅಥವಾ ಕಡಿಮೆ ಆಗಬಹುದು, ಏನು ಆಗಬಹುದು. ಬಟ್ ನ್ಯೂಟ್ರಾನ್ಸ್ ಹೆಚ್ಚಿಗೂ ಆಗಲ್ಲ, ಕಮ್ಮನೂ ಆಗಲ್ಲ. ಹೆಚ್ಚಿಗೆ ಆಗೋದು, ಕಮ್ಮಿ ಆಗೋದು ಯಾವತ್ತವ ಅಂದ್ರೆ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಅಥವಾ ನೋಡ್ರಿ, ಇದಕ್ಕೆ ಚಾರ್ಜ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳಿಗೆ ಚಾರ್ಜಿಂಗ್ ಕೆಪಾಸಿಟಿ ಇದೆ ನೋಡ್ರಿ, ಅವು ಹೆಚ್ಚಿಗೆ ಆಗ್ಬೋದು, ಕಮ್ಮಿ ಆಗ್ಬೋದು. ಎಸ್, ಆ ಉಷ್ಣತಾ ಮಂಡಲದ ಥರ್ಮೋಸ್ಫಿಯರ್ದಾಗ ಇರುವಂತಹ ಗಾಳಿಯಲ್ಲಿನ ಆಟಮ್ ಸನ್ಲೈಟ್ ನೊಂದಿಗೆ ರಿಯಾಕ್ಟ್ ಮಾಡಿ
ಆ ಆಟಮ್ನಲ್ಲಿನ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳು ಏನಾಗುತ್ತೆ, ಹೆಚ್ಚಾತವ ಕಮ್ಮ ಆಗ್ತಿರ್ತಾವ, ಹೆಚ್ಚಾತವ ಕಮ್ಮ ಆಗ್ತಿರ್ತಾವ. ಇದಕ್ಕೆ ಚಾರ್ಜ್ ಅಂತ ಕರಿತೀವಿ. ಈ ಚಾರ್ಜ್ ಏನು ಆಗ್ತಿರ್ತಾವೋ ಎಲೆಕ್ಟ್ರಾನ್ಸ್ ಹೆಚ್ಚಿಗೆ ಆಗ್ಬೋದು ಕಮ್ಮ ಆಗ್ಬೋದು, ಹೆಚ್ಚಿಗೆ ಆಗ್ಬೋದು ಕಮ್ಮ ಆಗ್ಬೋದು. ಇದಕ್ಕೆ ಈ ಪ್ರೊಸೆಸ್ಸಿಗೆ ಆಯಾನು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ರೀ? ಆಯಾನು. ಎಸ್, ಆಯಾನು ಅಂದ್ರೆ ಏನ್ರಿ? ಒಂದು ಆಟಮ್ ಇರ್ತದ, ಅದ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಸ್ ಇರ್ತಾವ. ಎಲೆಕ್ಟ್ರಾನ್ ಪ್ರೋಟಾನ್ಗಳು ಮಾತ್ರ ಏನಾಗಿರ್ತದ, ಚಾರ್ಜ್ ಕೆಪಾಸಿಟಿ ಇವ. ನ್ಯೂಟ್ರಾನ್ ಇಟ್ ಇಸ್ ಎ ನ್ಯೂಟ್ರಲ್. ಓಕೆ, ಆ ಎಲೆಕ್ಟ್ರಾನ್ ಹೆಚ್ಚಿಗಾಗ್ಬೋದು ಅಥವಾ ಕಮ್ಮಿ ಆಗ್ಬೋದು. ಇಂಥದೊಂದು ಚೇಂಜಸ್ಗೆ, ಇಂಥ ಒಂದು ನ್ಯಾಚುರಲ್ ಫೆನಾಮಿನಾನ್ಗೆ ಏನಂತ ಕರಿತೀವಿ ನಾವು? ಅಯನೈಸೇಷನ್ ಅಂತ ಕರಿತೀವಿ, ಆಯಾನು ಅಂತ ಕರಿತೀವಿ. ಈ ತರ ಒಂದು ಚೇಂಜಸ್ ಎಲ್ಲತ್ತವ ಉಷ್ಣತಾ ಮಂಡಲದಲ್ಲಾಗುತ್ತೆ, ಥರ್ಮೋಸ್ಫಿಯರ್ ಅಲ್ಲಾಗುತ್ತೆ. ಹಾಗಾಗಿ ಇದನ್ನ ಐನೋಸ್ಫಿಯರ್ ಎಂದು ಕೂಡ ಕರೆಯುತ್ತೇವೆ. ಸರ್, ಈ ಐನೋಸ್ಫಿಯರ್ದಾಗೆ ರೀ ಏನದ ರೀ? ಸೆಟಲೈಟ್ಗಳು ಸಿಚುವೇಟೆಡ್ ಅವ, ಸೆಟಲೈಟ್ ಅವ. ಈ ಸೆಟಲೈಟ್ ಏನ್ ಮಾಡ್ತಾವ್ರಿ? ನಮ್ದು ಭೂಮಿಯಿಂದ ಹೋದಂತಹ ರೇಡಿಯೋ ಅಲೆಗಳನ್ನ ರಿಫ್ಲೆಕ್ಟ್ ಮಾಡಿ ಕಳಿಸ್ತಾವ ಮತ್ತೆ, ಆಯ್ತಾ? ಹೀಗೆ ಇಲ್ಲೇನವ ರೇಡಿಯೋ ತರಂಗಗಳನ್ನ ಪುನಃ ಭೂಮಿ ಕಡೆಗೆ ಪ್ರತಿಫಲಿಸುತ್ತದೆ. ಯಾಕಂದ್ರೆ ಅಲ್ಲೇ ಸೆಟಲೈಟ್ ಅವ ರೀ. ಎಲ್ಲಿವ ಸೆಟಲೈಟ್? ಥರ್ಮೋಸ್ಫಿಯರ್. ಈಗ ಇನ್ನೊಂದು, ಸರ್ ಇಲ್ಲಿ ಉಷ್ಣತೆ ತೀವ್ರವಾಗಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತೀರಾ, ಅಲ್ಲಿ ಸೆಟಲೈಟ್ ಇಟ್ರಿ, ಸೆಟಲೈಟ್ ಮೆಲ್ಟ್ ಆಗ್ಬೇಕಲ್ಲ ಸರ್? ಸೆಟಲೈಟ್ ಯಾಕೆ ಮೆಲ್ಟ್ ಆಗಲ್ಲ? ಮತ್ತೆ ಉಷ್ಣತೆ ಹೆಚ್ಚದಲ್ಲ ಸರ್? ಅಪ್ರಾಕ್ಸಿಮೇಟ್ಲಿ 2000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇಟ್ ಈಸ್ ದೇರ್ ಇನ್ ದಿ ಥರ್ಮೋಸ್ಫಿಯರ್. ಹಾಗೆ ಸೆಟಲೈಟ್ ಸರ್, ನಾ ಆಲ್ರೆಡಿ ಹೇಳಿನಿ, ಇಲ್ಲಿ ಏರ್ ಥಿಕ್ನೆಸ್ ಏನದ ಪೂರ ಕಮ್ಮದ. ಎಲ್ಲೋ ಒಂದೊ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 ಂದು ಕಂಪೌಂಡ್ಸ್ಗಳು ಸಿಗ್ತಿರ್ತಾವ, ಏರ್ ಕಂಪೌಂಡ್ಸ್ಗಳು. ಎಲ್ಲೋ ಒಂದೊಂದೊಂದೊಂದೊಂದು ಆಟಮ್ಸ್ಗಳು ಬರ್ತಿರ್ತಾವ. ಅವು ಬಂದು ಬಡ್ದಿದ್ದು ಫೀಲ್ ಆಗಲ್ಲ ನಮ್ಗೆ. ಅಫ್ಕೋರ್ಸ್ ಆ ಆಟಮ್ 2000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅದ ಅಲ್ಲಿ, ಬಟ್ ಅದು ಬಂದು ಬಡಿದ್ರೆ ಭೀ ನಮ್ಗೆ ಫೀಲ್ ಆಗಲ್ಲ. ಇಟ್ ಇಸ್ ಸೋ ಟಿನಿ ಯಾರ್, ಇಟ್ಸ್ ಸೋ ಟಿನಿ, ಭಾಳ ಸಣ್ಣ ಅದು ಅಂತ. ಎಲ್ಲೋ ಒಂದವ ಹಿಂಗೇನೋ ಬಂದು ಬಡ್ದು ಹೋದ್ರೆ ಇಟ್ಸ್ ನಾಟ್ ಫೀಲ್ಸ್. ಅದು ಅಷ್ಟು ಟೆಂಪ್ರೇಚರ್ ನಮಗೆ ಫೀಲೇ ಆಗಲ್ಲ ಅಲ್ಲಿ. ನಾವು ಹೋಗಿ ನಿಂತು ನಾವು ಸುಡ್ತೀವಿ ಸರ್? ನೋ, ಯಾಕೆ ಸುಡಲ್ಲ ಸರ್? ಏರ್ ಥಿಕ್ನೆಸ್ ಏನದ ಪೂರಾ ಕಡಿಮೆ ಅದ. ಹಾಗಾಗಿ ಅಲ್ಲಿ ಆ ಆಟಮ್, ಆ ಮಾಲಿಕ್ಯೂಲ್ಸ್, ಆ ಕಂಪೌಂಡ್ಸ್, ಅಫ್ಕೋರ್ಸ್ ಅದು ಅಷ್ಟು ಹೀಟ್ ಇರ್ಬೋದು, ಬಟ್ ವಿ ಕೆನಾಟ್ feel that much of heat because of air thickness is very less, very low. ಗೊತ್ತಾಯ್ತಾ? ಉಷ್ಣತಾ ಮಂಡಲ, ಥರ್ಮೋಸ್ಫಿಯರ್. ನೋಡ್ರಿ, ಯಾಕೆ ಅಯೋನೋಸ್ಫಿಯರ್ ಕೂಡ ಕರೀತಾರೆ ಗೊತ್ತಾಯ್ತಾ? ಇದಕ್ಕೆ ಅಯೋನುಗಳು ಆತಾವ ಅಲ್ಲಿ. ಲಾಸ್ಟ್ ಎಕ್ಸೋಸ್ಫಿಯರ್, ಲಾಸ್ಟ್ ಎಕ್ಸೋಸ್ಫಿಯರ್. ಇಲ್ಲಿಲ್ಲ, ಏರು ಇಲ್ಲ, ದೇರ್ ಈಸ್ ಅ ವ್ಯಾಕ್ಯೂಮ್. ಅಲ್ಲೊಂದು ವ್ಯಾಕ್ಯೂಮ್ ಅದ, ಅಲ್ಲಿ ಏರ್ ಇಲ್ಲ. There is no any even light. There is no even light. The space ಸ್ಪೇಸಿಗೆ ಹೋಗ್ತಾರಲ್ಲ, ಅಲ್ಲಿ ನೀವು ನೋಡಿರ್ತೀರ ಇದರಲ್ಲಿ ನ್ಯೂಸ್ದಾಗ, ಅದೆಲ್ಲ ಎಕ್ಸೋಸ್ಫಿಯರ್ದಾಗ ಬರ್ತದೆ ನೋಡ್ರಿ. ದಿಸ್ ಈಸ್ ಆಲ್ ಅಬೌಟ್ 4 layers ಆಫ್ ಅವರ್ ಅಟ್ಮಾಸ್ಫಿಯರ್: ಥರ್ಮೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, and thermosphere, exosphere. These are all about layers of atmosphere. Thank you.